Find the equation of set of points P, the sum of whose distance from A and B is equal to 10. ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಪಾಯಿಂಟ್ P ಇದೆ. So this is point A and point B. Point A is 4, 0, 0. Point B is minus 4, 0, 0. ಸರಿನಾ? ಇವೆರಡು ಪಾಯಿಂಟ್ ಇಂದನೂ ಈಕ್ವಲ್ ಡಿಸ್ಟೆನ್ಸ್ ಇರುವಂಥ ಸ್ಟ್ರಕ್ಚರ್ ಬರ್ತಾ ಇದೆ. ಸೊ ಒಂಥರ ಮೊಟ್ಟೆ ಥರ ಬರುತ್ತಿದ್ದು, ಇವೆಲ್ಲ ಚಿತ್ರ ಎಲ್ಲ ಬಿಡಿಸಿದ್ರೆ 3 ಡೈಮೆನ್ಷನಲ್ಲಿ ಮೊಟ್ಟೆ ಥರ ಕಾಣುತ್ತಿದ್ದು. ಸೊ ದಿಸ್ m ಪ್ಲಸ್ n ಶುಡ್ ಬಿ ಈಕ್ವಲ್ ಟು 10. ಸೊ ಮತ್ತೊಂದು ಕಾನ್ಸೆಪ್ಟಲ್ಲಿ ಇದನ್ನು ನೋಡಿದ್ದೀವಿ, ಇಲ್ಲಾಂದ್ರೆ ನೋಡ್ತೀರಾ ನೀವು, ಆಯಿತಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎ ಪಿ ಪ್ಲಸ್ ಪಿ ಬಿ ಇಸ್ ಈಕ್ವಲ್ ಟು 10. ಸೊ ಮತ್ತೆ ಇಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಬೇಕು. ಸೊ ಅದೊಂದು ಅವೆಲ್ಲ ನಾರ್ಮಲ್ ಆಗಿದೆ. ಸೊ ವಿಚ್ ಇಸ್ x2 minus x1 the whole square plus y2 minus y1 the whole square plus z2 minus z1 the whole square to the power of half. So ಮೊದಲನೇದಾಗಿ AP ಕಂಡುಹಿಡಿಯೋಣ. AP ಸ್ಕ್ವೇರ್ ಕಂಡುಹಿಡಿಯೋಣ. AP ಸ್ಕ್ವೇರ್ ಇಸ್ ಹುಡುಗರು ಇದು x y z ಕಂಡು. ಸೊ x minus 4 the whole square plus y square plus z square. The power of half. ಸರಿನಾ? ಅದೇ ರೀತಿಯಲ್ಲಿ ನಮ್ಮ ಪಿ ಬಿ ಕೂಡ ಕಂಡುಹಿಡಿಬೋದು. ಪಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ದ ಹೋಲ್ ಸ್ಕ್ವೇರ್. ಟು ದ ಪವರ್ ಆಫ್ ಹಾಫ್ ಬರಲ್ಲ, ಯಾಕಂದರೆ ಆಲ್ರೆಡಿ ಸ್ಕ್ವೇರ್ಡ್ ಬೋತ್ ದ ಸೈಡ್ಸ್. ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಲ್ವಾ? ಇವಾಗ ಎ ಪಿ ನಾನು ಇದನ್ನು ಇನ್ನೊಂದು ರೀತಿಯಲ್ಲಿ ಬರ್ಕೊತೀನಿ. ಏನಕ್ಕಂತ ಹೇಳಿದ್ರೆ, ಎ ಪಿ ಸ್ಕ್ವೇರ್ ಗೊತ್ತಿದೆ, ಪಿ ಬಿ ಸ್ಕ್ವೇರ್ ಗೊತ್ತಿದೆ, ಆದರೆ ನಮ್ಮಲ್ಲಿ ಎ ಪಿ ಮತ್ತು ಪಿ ಬಿ ಬೇಕಾಗಿದೆ. ಈ ಥರ ಇರಬೇಕಾದ್ರೆ ಹೇಗೆ ಸಿಂಪ್ಲಿಫೈ ಮಾಡಬೇಕು? ವಿ ಹ್ಯಾವ್ ಟು ಸ್ಕ್ವೇರ್ ಬೋತ್ ದ ಸೈಡ್ಸ್. ಈ ರೀತಿಯಲ್ಲಿ ನಾವು ಸ್ಕ್ವೇರ್ ಮಾಡೋದಕ್ಕಿಂತ, ಅಂದರೆ ಈ ರೀತಿ ಸ್ಕ್ವೇರ್ ಮಾಡಬೇಕು. ಇದನ್ನು ಸ್ಕ್ವೇರ್ ಮಾಡ್ತು ಅಂದರೆ, ಈ ಈಕ್ವೇಷನ್ ಸ್ಕ್ವೇರ್ ಮಾಡ್ತು ಅಂದರೆ, ಅಲ್ಲಿ ನಮಗೆ ಪಿ ಬಿ ಇಂಟು ಎಂಥದ್ದು ಎ ಪಿ ಇಂಟು ಪಿ ಬಿ ಬರುತ್ತೆ. ಇವೆರಡರಲ್ಲೂ ಸ್ಕ್ವೇರ್ ರೂಟ್ ಇದೆ, ಹಾಗಾಗಿ ಅದು ಕಷ್ಟ ಆಗುತ್ತೆ. ಸರಿನಾ? ಸೊ ಬೇಸಿಕಲಿ ಆ ಸ್ಕ್ವೇರ್ ರೂಟ್ನ ಅವಾಯ್ಡ್ ಮಾಡೋದಕ್ಕೆ ಇದೆಲ್ಲ ನಾವು ಮಾಡ್ತಾ ಇರೋದು. ಸೊ ವಿಲ್ ಸ್ಕ್ವೇರ್ ಬೋತ್ ದ ಸೈಡ್ಸ್, ಸ್ಕ್ವೇರ್ ಬೋತ್ ಸೈಡ್ಸ್. ಅವಾಗ ನಾವತ್ತೆ ಇಲ್ಲಿ ಎ ಪಿ ಸ್ಕ್ವೇರ್ ಬರುತ್ತೆ, ಎ ಪಿ ಸ್ಕ್ವೇರ್ ವ್ಯಾಲ್ಯೂ ಇದೆ ನಮಗೆ ಸೀದಾ ಸಿಗುತ್ತೆ. ಅದು ಇದು 10 ಮೈನಸ್ ಪಿ ಬಿ ಸ್ಕ್ವೇರ್ ಬರ್ತಿದ್ದು. ಸೊ ದಿಸ್ ಇಸ್ 100 ಪ್ಲಸ್ ಪಿ ಬಿ ಸ್ಕ್ವೇರ್ ಮೈನಸ್ 20 ಪಿ ಬಿ ಬರುತ್ತೆ. ನೋಡಿ, ಇಲ್ಲಿ ಪಿ ಬಿ ಸ್ಕ್ವೇರ್ ಎ ಪಿ ಸ್ಕ್ವೇರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಆದರೆ ಪಿ ಬಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗಲ್ಲ. ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಬಟ್ ಸ್ಕ್ವೇರ್ ರೂಟ್ ಬರುತ್ತೆ, ಅದು ಒಳ್ಳೆಯದಲ್ಲ. ಅದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ತಿರ್ಗಾ ಸ್ಕ್ವೇರ್ ಮಾಡಬೇಕಾಗುತ್ತೆ ನಾವು. ಸರಿನಾ? ಸೊ ಬೇಸಿಕಲಿ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಟ್ ಆಗುತ್ತೆ, ಎಲ್ಲ ಆಗುತ್ತೆ ನೋಡಿ. ಆಯಿತಾ? ಇದು 100. ಪಿ ಬಿ ಏನಪ್ಪ? ಎಕ್ಸ್ ಪ್ಲಸ್ 4 ದ ಹೋಲ್ ಸ್ಕ್ವೇರ್. ಆದರೆ ನಿಮ್ಮ ಎರಡನೇ ಲೈನಲ್ಲಿ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇವೆಲ್ಲ ಬರುತ್ತಲ್ಲ, ಇಲ್ಲೂ ಬರುತ್ತೆ. ಮತ್ತಿದು -20 ಇಂಟು ಪಿ ಬಿನೇ ಇಟ್ಕೊಳ್ಳೋಣ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗೋದು ಬೇಡ. ಇವಾಗ ನೋಡಿ, ಇದು ಕಟ್ ಆಗುತ್ತೆ, ಇದು ಕಟ್ ಆಗುತ್ತೆ, ಸುಲಭ ಆಯ್ತಲ್ವಾ? ಮತ್ತು ಇದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊಬೇಕು. ಸೊ ಬೇಸಿಕಲಿ ಎಕ್ಸ್ ಮೈನಸ್ 4 ದ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 4 ದ ಹೋಲ್ ಸ್ಕ್ವೇರ್ ಮೈನಸ್ 100 ಇಸ್ ಈಕ್ವಲ್ ಟು -20 ಪಿ ಬಿ ಬರುತ್ತೆ. ಸರಿನಾ? ಕರೆಕ್ಟ್ ಇದೆಯಾ ಇದು? ಮತ್ತು ಇವಾಗ ಇವೆರಡು ಹೇಗೆ ಕಾಣ್ತಾ ಇದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಕಾಣ್ತಾ ಇದೆ ಇಲ್ಲಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮೈನಸ್ 100 ಇಸ್ ಈಕ್ವಲ್ ಟು -20 ಪಿ ಬಿ ಆಗುತ್ತೆ ಅಲ್ವಾ? ಸೊ ಮತ್ತಿದು ಕಟ್ ಆಗುತ್ತೆ, ಮತ್ತು ಇದು ಕಟ್ ಆಗುತ್ತೆ. ಇದು 2x ಮೈನಸ್ 8 ಅಂತ ಹೇಳಿದ್ರೆ -16x ಆಗುತ್ತೆ. ಇದು -100 ಇಸ್ ಈಕ್ವಲ್ ಟು -20 ಪಿ ಬಿ. ಎಲ್ಲದರಲ್ಲಿ ಏನು ಕಾಮನ್ ಇದೆ? ಹೌದು, ಮೊದಲನೇದಾಗಿ -4 ಕಾಮನ್ ಇದೆ ಎಲ್ಲದರಲ್ಲೂ.
ಸೊ ಇದೇನಾಗ್ತಿದೋ, ದಿಸ್ ಇಸ್ 4x plus 25 is equal to 5 PB. Now we'll square both the sides. So ಇದೇನಾಗ್ತಿದೋ 16x square plus 625 plus 200x is equal to 25 into PB square ಆಗುತ್ತೆ. ಸರಿನಾ? ಸೊ PB square ಏನು ನೋಡಿದ್ರ, PB square ಬಂದು x plus 4 the whole square, y square plus z square. So x plus 4 the whole square plus y square plus z square. ಸೊ ಈ ರೀತಿಯಲ್ಲಿ ಬದಲಾಗುತ್ತಿದ್ದು. ಮತ್ತಿದನ್ನು ನಾನು 16x square ಪ್ಲಸ್ ಇದನ್ನೆಲ್ಲ ಸಾಲ್ವ್ ಮಾಡಬೇಕು ಅಷ್ಟೇನೇನಿಲ್ಲ, ಪ್ಲಸ್ 25 ಪ್ಲಸ್ 200 is equal to 25 times of ಇದು a square plus b square plus ab plus y square plus z square. ಸೊ ಈ ರೀತಿಯಲ್ಲಿ ಇದು ಎಕ್ಸ್ಪ್ಯಾಂಡ್ ಆಗುತ್ತಿದ್ದು. ಮತ್ತು ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಷ್ಟೇನೇನಿಲ್ಲ. ಸೊ ಇದು 25x ಸ್ಕ್ವೇರ್ ಆಗುತ್ತೆ, ಇಲ್ಲಿ ಮೈನಸ್ 16x ಸ್ಕ್ವೇರ್ ಬರುತ್ತೆ. ಸೊ ಎಲ್ಲ ಬ್ರ್ಯಾಕೆಟ್ಸ್ ಓಪನ್ ಮಾಡೋಣ. ಆಮೇಲೆ ಮತ್ತೊಂದು ಟರ್ಮನ್ನು ಇವೆಲ್ಲ ಟರ್ಮ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಮತ್ತಿದು ಎಷ್ಟಿದೆ ಹುಡುಗರ, 400 400 ಅಲ್ವಾ. ದಿಸ್ ಇಸ್ 400 ಪ್ಲಸ್ ಇದು 200 ಮತ್ತಿದು 25 ಮತ್ತಿದು 25 ಮತ್ತಿದು 16 ಇಸ್ ಈಕ್ವಲ್ ಟು 0. ಸೊ ಇದು ಕಟ್ ಮಾಡ್ಕೊಬೋದು, ಇವೆರಡು ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಅದಾಯಿತು ಅಂದಮೇಲೆ ಮಿಕ್ಕಿದರೆ ರೀಅರೇಂಜ್ ಅಷ್ಟೇ. 25y ಸ್ಕ್ವೇರ್ ಪ್ಲಸ್ 25z ಸ್ಕ್ವೇರ್, ಕಾನ್ಸ್ಟೆಂಟ್ ಬಂದು 225 ಇಸ್ ಈಕ್ವಲ್ ಟು 0 ಅಷ್ಟೇ. ಸರಿನಾ?